ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡ್ವುಡ್ ಎಂಟರ್ಟೈನ್ಮೆಂಟ್. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅಮೃತಧಾರೆ ಧಾರಾವಾಹಿಯ ಶನಿವಾರದ ಸಂಚಿಕೆಯಲ್ಲಿ ಮೊದಲಿಗೆ ಭೂಮಿಕಾ ಅವರು ನಡೆದಿರೋ ಎಲ್ಲ ವಿಷಯನ ನೆನಪು ಮಾಡಿಕೊಂಡು ತಾಳಿನ ಕೈಯಲ್ಲಿ ಇಟ್ಕೊಂಡು ಕಣ್ಣೀರಾಗ್ತಿರ್ತಾರೆ. ಮತ್ತೆ ಇಲ್ಲಿ ಆನಂದ್ ಅವರು ಮಧ್ಯರಾತ್ರಿ ಬಂದು ದೇವರಿಗೆ ಮುಡುಪು ಕಟ್ಟಿ ಪೂಜೆ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಅಪರ್ಣ ಅಲ್ಲಿಗೆ ಬಂದು ಆನಂದ್ ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಆಗ ಆನಂದ್ ಅವರು ಕೈಯಲ್ಲಿರೋ ಮುಡುಪನ್ನ ಬಚ್ಚಿರ್ಕೊಂಡು ಏನಿಲ್ಲ ಚಿನ್ನ, ನಿದ್ದೆ ಬರ್ತಿರಲಿಲ್ಲ, ಅದಕ್ಕೆ ಸುಮ್ಮನೆ ಬಂದಿಲ್ಲಿ ಕೂತಿದ್ದೆ ಅಂತ ಹೇಳ್ತಾರೆ. ಆಗ ಅಪರ್ಣ, ಆನಂದ್ ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡು, ನಿದ್ದೆ ಬರ್ತಿಲ್ಲ ಅದು ಇದು ಅಂತ ಕಾರಣ ಹೇಳಕ್ಕೆ ಹೋಗ್ಬೇಡ, ಅಷ್ಟಕ್ಕೂ ಕೈಯಲ್ಲಿ ಏನಿದೆ ಅಂತ ಕೇಳ್ತಾರೆ. ಏನಿಲ್ಲ ಅಂತ ಆನಂದ್ ಹೇಳ್ತಾರೆ. ಆಗ ಅಪರ್ಣ ಅದನ್ನು ಕಿತ್ಕೊಂಡು ನೋಡ್ತಾರೆ. ಇದೇನಿದು, ದೇವ್ರಿಗೆ ಮುಡುಪು ಕಟ್ತಿದ್ಯಾ ಅಂತ ಕೇಳ್ತಾರೆ. ಆಗ ಆನಂದ್ ಅವರು, ಹೌದು ಚಿನ್ನ, ಗೆಳೆಯಂಗೆ ಹಾಗಾಯ್ತಲ್ಲ, ಅದಕ್ಕೆ ದೇವ್ರ ಹತ್ರ ಹರಕೆ ಕಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆಗ ಅಪರ್ಣವರು ಹರಕೆನಾ ಅಂತ ಕೇಳ್ತಾರೆ. ಆಗ ಆನಂದ್ ಅವರು, ಹೌದು, ಮಗು ವಿಷಯದಲ್ಲಿ ಗೆಳೆಯಂಗೆ ಹಾಗಾಗಿದೆ ಅಲ್ವಾ, ನಾವಲ್ಲದೆ ಇನ್ಯಾರು ಅವನಿಗೋಸ್ಕರ ದೇವ್ರ ಹತ್ರ ಬೇಡ್ಕೊತಾರೆ ಹೇಳು, ಅಷ್ಟಕ್ಕೂ ಅವನು ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾನೆ, ನಾವಿವತ್ತು ಇಷ್ಟು ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆ ಕಾರಣನೇ ಅವನಲ್ವಾ. ಹಾಗೆ ನೋಡೋಕ್ಕೋದ್ರೆ ಅವನ ಋಣ ಮಾತ್ರ ಅಲ್ಲ, ನಮ್ಗಳ ನಡುವೆ ಒಂದು ಒಳ್ಳೆ ಬಾಂಡಿಂಗ್ ಇದೆ, ನಾವಿಬ್ಬರು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ದರೂ ಕೂಡ ಒಡ ಹುಟ್ಟೋರ್ಗಿಂತ ಚೆನ್ನಾಗೇ ಇದ್ದೀವಿ. ಒಂದು ಲೆಕ್ಕದಲ್ಲಿ ನನಗೋಸ್ಕರ ಅವನು, ಅವನಿಗೋಸ್ಕರ ನಾನು, ಒಬ್ರಿಗೋಸ್ಕರ ಒಬ್ಬರು ಹುಟ್ಟಿದ್ದೀವೇನೋ ಅಂತ ಅನ್ನಿಸ್ತಿದೆ. ಅಷ್ಟಕ್ಕೂ ನನ್ನ ಗೆಳೆಯ ಒಂದು ರೀತಿ ಆಲದ ಮರ ಇದ್ದಂಗೆ, ಅವನು ಎಲ್ರಿಗೂ ಕೂಡ ನೆರಳು ಕೊಡ್ತಾನೆ. ಆದರೆ ಮಗು ವಿಷಯದಲ್ಲಿ ಇವಾಗ ಅವನು ಅನುಭವಿಸ್ತಿರೋ ನೋವನ್ನ ನೋಡ್ತಿದ್ರೆ ನನ್ನ ಮನಸ್ಸು ವಿಲ ಅಂತ ಒದ್ದಾಡ್ತಿದೆ. ಅದಕ್ಕೆ ನನ್ನ ಗೆಳೆಯಂಗೆ ಒಂದೇ ಒಂದು ಮಗು ಕೊಡಪ್ಪ ದೇವ್ರೆ, ನಿನ್ನ ಸನ್ನಿಧಾನಕ್ಕೆ ಬಂದು ಉರುಳು ಸೇವೆ ಮಾಡ್ತೀನಿ ಅಂತ ನಂಜುಂಡೇಶ್ವರಂಗೆ ಹರಕೆ ಕಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆಗ ಅಪರ್ಣ, ಹಾಗಂತ ಹೇಳಿ ಇಷ್ಟೊತ್ತಲ್ಲ ಬಂದು ನೀನು ಹರಕೆ ಕಟ್ಕೊಳ್ಳೋದು, ಅದಕ್ಕೂ ಕೂಡ ಒಂದು ಹೊತ್ತು ಗೊತ್ತು ಅಂತ ಇರುತ್ತೆ ಅಲ್ವಾ ಅಂತ ಅಪರ್ಣ ಹೇಳ್ತಾರೆ. ಆಗ ಆನಂದ್ ಅವರು, ಒಳ್ಳೇದಕ್ಕೆ ಹೊತ್ತು ಗೊತ್ತು ಯಾವುದಿರುತ್ತೆ ಹೇಳು, ಒಟ್ಟಿನಲ್ಲಿ ನನ್ನ ಗೆಳೆಯಂಗೆ ಒಳ್ಳೇದಾದ್ರೆ ನನಗೆ ಅಷ್ಟೇ ಸಾಕು, ನನ್ನ ಮನಸ್ಸಿಗೆ ಮಾಡಬೇಕು ಅಂತ ಅನ್ನಿಸ್ತು, ನಾನು ಮಾಡಿದ್ದೀನಿ ಅಷ್ಟೇ ಚಿನ್ನ ಅಂತ ಹೇಳ್ತಾರೆ. ಆಗ ಅಪರ್ಣ, ನೀನು ಹೇಳ್ತಿರೋದು ಸರಿನೇ, ಅವ್ರಿಗೆ ಮಗು ಆದರೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಬಂದು ನಾನು ಕೂಡ ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಅಂತ ಹರಕೆ ಕಟ್ಕೊಂಡಿದ್ದೀನಿ, ಇಬ್ಬರೂ ಕೂಡ ಒಟ್ಟಿಗೆ ಹರಕೆ ತೀರ್ಸೋಣ ಅಂತ ಹೇಳ್ತಾರೆ. ಅಪರ್ಣ ಅವ್ರ ಮಾತು ಕೇಳಿ ಆನಂದವ್ರಿಗೂ ಕೂಡ ಖುಷಿ ಆಗುತ್ತೆ. ಮತ್ತೆ ಇಲ್ಲಿ ಭೂಮಿಕಾ ದೇವ್ರ ಮನೆ ಹತ್ರ ಬರ್ತಾರೆ. ದೇವ್ರ ಮುಂದೆ ನಿಂತ್ಕೊಂಡು ಕಣ್ಣೀರಾಗ್ತಿರ್ತಾರೆ. ನನಗೆ ಯಾಕೆ ಈ ಪರೀಕ್ಷೆ, ನಾನು ಯಾರಿಗೆ ಅನ್ಯಾಯ ಮಾಡಿದ್ದೀನಿ, ಯಾರಿಗೆ ದ್ರೋಹ ಮಾಡಿದ್ದೀನಿ ಅಂತ ನನಗೆ ಇಂಥ ಶಿಕ್ಷೆ ಕೊಡ್ತಿದ್ಯಾ, ಜೀವನದಲ್ಲಿ ನನ್ನನ್ನು ಇಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತೀಯಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇದಷ್ಟೇ ಅಲ್ಲ, ನಾನು ಏನನ್ನು ಕೂಡ ಅಂದ್ಕೊಂಡೇ ಇರಲಿಲ್ಲ. ಒಂದು ಹಂತದಲ್ಲಿ ನನ್ನ ಜೀವನದಲ್ಲಿ ನಾನು ಕನಸು ಕಾಣೋದನ್ನೇ ಮರೆತುಬಿಟ್ಟಿದ್ದೆ. ಈ ಪ್ರೀತಿ, ಪ್ರೇಮ, ಸಂಸಾರ, ಸಂಬಂಧ ಇದೆಲ್ಲ ನನ್ನ ಹಣೆ ಬರದಲ್ಲಿ ಬರದೇ ಇಲ್ಲ ಅಂತ ನಂಬಿದ್ದೆ. ಗೌತಮ್ ಅವ್ರನ್ನ ನನ್ನ ಜೀವನದಲ್ಲಿ ಸಂಗಾತಿಯಾಗಿ ತಂದು ನಿಲ್ಲಿಸಿದ್ದು ನೀನು, ಮತ್ತು ನನ್ನ ಜೀವನದಲ್ಲಿ ಕನಸುಗಳನ್ನ ಚಿಗುರೋ ರೀತಿ ಮಾಡಿದ್ದು ನೀನು, ಎಲ್ಲೋ ಇದ್ದಿದ್ದು ನನ್ನ ಈ ಮನೆಗೆ ತಂದು ನಿಲ್ಲಿಸಿದ್ದು ನೀನು. ಇಷ್ಟೆಲ್ಲ ಮಾಡಿ ನಿನಗೆ ನನಗೆ ತಾಯಿ ಭಾಗ್ಯ ಕೊಡೋಕ್ಕೆ ನಿನ್ನ ಕೈಲಿ ಆಗಲಿಲ್ವಾ? ಒಂದು ಹೆಣ್ಣು ಇನ್ನೊಂದು ಮನೆಗೆ ಹೋಗೋದೆ ಆ ಮನೆನ ಬೆಳಗ್ಸೋಕ್ಕೆ, ಆ ಮನೆ ವಂಶನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ. ಆದರೆ ನನ್ನ ಕೈಲಿ ಅದನ್ನು ಸಾಧ್ಯ ಆಗದೆ ಇರೋ ರೀತಿ ಮಾಡಿಬಿಟ್ಟಿಯಲ್ಲ, ಯಾಕೆ ಹಿಂಗೆ ಮಾಡಿದೆ? ನಾನು ಇದುವರೆಗೂ ನಿನ್ನ ಹತ್ರ ಏನು ಕೇಳಿರಲಿಲ್ಲ, ನಾನು ಕೇಳಿದೆ ನನಗೆ ಎಲ್ಲನೂ ಕೊಟ್ಟಿದ್ಯಾ. ಈ ರೀತಿ ಎಲ್ಲನೂ ಕೊಟ್ಟು ಇವಾಗ ಯಾಕೆ ದೇವ್ರೆ ನನ್ನ ಹತ್ರ ಎಲ್ಲನೂ ಕಿತ್ಕೊತಿದ್ಯಾ? ಗೊತ್ತಿಲ್ಲದೆ ನಾನು ಏನೇ ತಪ್ಪು ಮಾಡಿದರೂ ಕೂಡ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಅದನ್ನು ಬಿಟ್ಟು ಗೌತಮ್ ಅವ್ರನ್ನ ಮಾತ್ರ ನನ್ನಿಂದ ಕಿತ್ಕೊಳ್ಳೋಕೆ ಹೋಗಬೇಡ. ಅವ್ರನ್ನ ದೂರ ಮಾಡಿ ಬದುಕೋ ಶಕ್ತಿ ನನ್ನಲ್ಲಿ ಇಲ್ಲ. ಗೌತಮ್ ಅವರು ಬರೀ ನನ್ನ ಗಂಡ ಮಾತ್ರ ಅಲ್ಲ, ಅವರು ನನ್ನ ಸರ್ವಸ್ವ, ನನ್ನ ಜೀವಕ್ಕೆ ಜೀವ ಆಗಿದ್ದಾರೆ. ಅಂಥದ್ರಲ್ಲಿ ಅವ್ರನ್ನ ದೂರ ಮಾಡಿ ನಾನು ಹೇಗೆ ಬದುಕಲಿ? ನನ್ನ ಕೈಲಿ ಅದು ಸಾಧ್ಯ ಇಲ್ಲ. ಪ್ರೀತಿಸಿದವರಿಂದ ದೂರ ಆಗಿ ಅವ್ರ ನೆನಪಲ್ಲೇ ಬದುಕೋ ಶಕ್ತಿ ನನ್ನಲ್ಲಿ ಇಲ್ಲ ದೇವ್ರೆ. ನಾನಿವಾಗ ಏನು ಮಾಡಲಿ? ನೀನೇ ನನಗೆ ಏನಾದರೂ ದಾರಿ ತೋರಿಸ್ಬೇಕು. ಅದನ್ನು ಬಿಟ್ಟು ದಯವಿಟ್ಟು ಈ ರೀತಿ ಕಲ್ಲಾಗಿ ಕೂರಬೇಡ ತಂದೆ, ದಯವಿಟ್ಟು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂತ ಕಣ್ಣೀರಾಗ್ತಾ ದೇವ್ರ ಮುಂದೆ ಕೂತ್ಕೊಂಡು ಬೇಡ್ಕೊತಿರ್ತಾರೆ. ಮತ್ತೆ ಜೀವ ಒಬ್ಬರೇ ಕೂತ್ಕೊಂಡಿರ್ತಾರೆ. ಅಲ್ಲಿಗೆ ಮಹಿ ಬರ್ತಾರೆ. ಏನಾಯ್ತು ಅಂತ ಕೇಳ್ತಾರೆ. ಯಾಕೋ ತಲೆ ಹಿಡ್ಕೊಂಡಿದೆ ಮಹಿ ಅಂತ ಜೀವ ಹೇಳ್ತಾರೆ. ಹೌದೌದು, ನಾವೇನು, ನಮ್ಮ ಯೋಗ್ಯತೆ ಏನು ಅಂತ ಗೊತ್ತಿಲ್ಲದೆ ಈ ರೀತಿ ಶೋಕಿ ಮಾಡಿದ್ರೆ ಹೀಗೆ ಆಗೋದು ಅಂತ ಮಹಿ ಹೇಳ್ತಾರೆ. ಮಹಿ, ನಂಗೆ ತಲೆನೋವು ಅಂತ ಹೇಳ್ತಾ ಇದ್ರೆ ನೀನು ಟಾಂಟ್ ಕೊಡ್ತಿದ್ಯಾ? ನಾನು ಕಷ್ಟ ಅನುಭವಿಸ್ತಾ ಇದ್ರೆ ಅದನ್ನು ನೋಡಿ ನೀನು ಎಂಜಾಯ್ ಮಾಡ್ತಿದ್ಯಾ ಅಂತ ಜೀವ ಹೇಳ್ತಾರೆ. ನಾನೇನು ಎಂಜಾಯ್ ಮಾಡ್ತಿಲ್ಲ, ನೀನು ಅವಸ್ಥೆ ನೋಡಿ ಹೇಳಿದೆ ಅಷ್ಟೇ ಅಂತ ಮಹಿ ಹೇಳ್ತಾರೆ. ಅದು ಸರಿ ಮಹಿ, ನಾನು ನಿನ್ನೆ ಮನೆಗೆ ಬಂದಾಗ ಡೋರ್ ಓಪನ್ ಮಾಡಿದ್ದು ನೀನಾ ಅಥವಾ ಅಪ್ಪ ಅಮ್ಮ ಬಂದಿದ್ರಾ ಅಂತ ಕೇಳ್ತಾರೆ. ಯಾರೂ ಬಂದಿರಲಿಲ್ಲ, ಡೋರ್ ಓಪನ್ನೇ ಇತ್ತು, ನೀನೇ ಒಳಗಡೆ ಬಂದು ಡೋರ್ ಕ್ಲೋಸ್ ಮಾಡಿದ್ದು ಅಂತ ಮಹಿ ಹೇಳ್ತಾರೆ. ಹೌದಾ, ಇದು ಯಾವುದು ನನಗೆ ನೆನಪೇ ಇಲ್ವಲ್ಲ ಅಂತ ಜೀವ ಹೇಳ್ತಾರೆ.
ನೀನು ಯಾರು ಅನ್ನೋದನ್ನೇ ನೀನು ಮರ್ತೋಗಿದ್ದೆ, ಆ ಮಟ್ಟಕ್ಕೆ ಕುಡ್ಕೊಂಡು ಬಂದಿದ್ದೆ. ಆ ರೀತಿ ತೂರಾಡಿಕೊಂಡು ಯಾರಾದರೂ ಮನೆಗೆ ಬರ್ತಾರ ಜೀವ? ಅದು ಸರಿ, ಇದನ್ನೆಲ್ಲ ಯಾವಾಗಿಂದ ಅಭ್ಯಾಸ ಮಾಡಿಕೊಂಡೆ? ನಾನು ಎಷ್ಟೇ ಫೋರ್ಸ್ ಮಾಡಿದ್ರು ನೀನು ಡ್ರಿಂಕ್ಸ್ ಮಾಡ್ತಾ ಇರಲಿಲ್ಲ. ಈಗ ಇದ್ದಕ್ಕಿದ್ದಾಗೆ ಈ ಹೊಸ ಶೋಕಿ ಏನು ಅಂತ ಕೇಳ್ತಾರೆ. ಆಗ ಜೀವ, ಈಗಿನ ಕಾಲದಲ್ಲಿ ಇದೆಲ್ಲ ಕಾಮನ್ ಅಲ್ವಾ, ಡ್ರಿಂಕ್ಸ್ ಮಾಡೋದು ನೀರು ಕುಡ್ದಷ್ಟೇ ಸುಲಭ ಅಲ್ವಾ, ಅದೇ ಥರ ಇದೂ ಬಿಸ್ನೆಸ್ ಫೀಲ್ಡಲ್ಲಿ ಇದು ಒಂದು ಕಲ್ಚರ್ ಇದ್ದಾಗೆ, ಅದನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ. ಈ ರೀತಿ ಡ್ರಿಂಕ್ಸ್ ಮಾಡೋದು ಒಳ್ಳೆಯದೇ, ನಮ್ಮ ಮತ್ತು ಜನರ ಮಧ್ಯೆ ಬ್ರಿಡ್ಜ್ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಜೀವ, ಏನು ಮಾತಾಡ್ತಿದ್ಯಾ ನೀನು ಮಾತಾಡ್ತಾ ಇರೋದನ್ನ ಕೇಳ್ತಾ ಇದ್ರೆ ಇದನ್ನು ನೀನಾಗೆ ಮಾತಾಡ್ತಾ ಇಲ್ಲ, ಯಾರೋ ನಿನಗೆ ಹೇಳ್ಕೊಟ್ಟಿರೋದನ್ನ ಹಾಗೆ ನೀನು ಬಾಯ್ಪಾಠ ಮಾಡ್ಕೊಂಡು ಬಂದು ಹೇಳ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ಯಾರು ಹೇಳಿದ್ದು ಇದನ್ನೆಲ್ಲ ಅಂತ ಹೇಳ್ತಾರೆ. ಇರಲಿ ಬಿಡು, ಅದೆಲ್ಲ ಯಾಕೆ ಅಂತ ಜೀವ ಹೇಳ್ತಾರೆ. ಪರವಾಗಿಲ್ಲ ಹೇಳೋ, ನೀನು ಗುರು ಯಾರು ಅಂತ ನಾನು ತಿಳ್ಕೊಬೇಕಲ್ವಾ ಅಂತ ಮಹಿ ಹೇಳ್ತಾರೆ. ಇನ್ಯಾರೋ ರಾಜೇಂದ್ರ ಭೂಪತಿ ಸರೇ ಹೇಳಿದ್ದು, ಅವ್ರು ಹೇಳಿದ್ದನ್ನು ನಾನು ಮಾಡಿದೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಮಹಿಗೆ ಕೋಪ ಬರುತ್ತೆ. ಜೀವ, ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ವೋ, ಅವ್ರು ಹೇಳಿದ್ರು ಅಂತ ನೀನು ಕುಡಿದ್ಬಿಡೋದ, ನಿನಗೇನೋ ಅನ್ಸಲ್ವಾ ಅಂತ ಹೇಳ್ತಾರೆ. ಮಹಿ, ಪ್ಲೀಸ್ ಈಗ ಬೈಯೋದನ್ನ ನಿಲ್ಲಿಸೋ ಅಂತ ಜೀವ ಹೇಳ್ತಾರೆ. ಅಲ್ಲ ಜೀವ, ಇಷ್ಟು ದಿನ ಇಲ್ಲದೆ ಇರೋ ಶೋಕಿ ಏನೋ ಇದ್ದಕ್ಕಿದ್ದಾಗೆ ಶುರುವಾಗಿದೆ. ಕೈಗೆ ದುಡ್ಡು ಬಂದಿದ್ದು ಮನೆಗೆ ಕುಡ್ಕೊಂಡು ಬರೋಷ್ಟು ಧೈರ್ಯನಾ? ನೀನು ಇದ್ದಿದ್ದ ಪರಿಸ್ಥಿತಿನ ಮನೆಯವ್ರು ಯಾರಾದರೂ ನೋಡಿದಿದ್ರೆ ಏನಾಗ್ತಿತ್ತು ಅಂತ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ನಾನಿದ್ದೆ ಓಕೆ, ಅತ್ತೆನೋ ಮಾವನ ನೋಡಿದಿದ್ರೆ ಮನೇಲಿ ಪರಿಸ್ಥಿತಿ ಏನಾಗ್ತಿತ್ತು ಅಂತ ನಿನಗೆ ಗೊತ್ತಿದೆಯಾ? ಅದು ಯಾವುದರ ಅರಿವು ಇಲ್ಲದೆ ಈ ರೀತಿ ಕುಡ್ಕೊಂಡು ತೂರಾಡ್ಕೊಂಡು ಮನೆಗೆ ಬಂದಿದೆಯಲ್ಲ, ನಿನಗೆ ಏನು ಹೇಳಬೇಕು ಜೀವ ಅಂತ ಹೇಳ್ತಾರೆ. ಆಗ ಜೀವ, ಮಹಿ ಸಾಕು, ಆಗ್ಲಿಂದ ಬೈತಾನೆ ಇದೆಯಾ ಅಂತ ಹೇಳ್ತಾರೆ. ನೀನು ಮಾಡಿರೋ ಕೆಲಸಕ್ಕೆ ಬೈದೆ ಇನ್ನೇನು ಮಾಡಬೇಕು ಅಂತ ಮಹಿ ಹೇಳ್ತಾರೆ. ಆಗ ಜೀವ, ಸಾಕು, ನನಗೀಗಾಗಲೇ ತಲೆ ಸುತ್ತುತ್ತಾ ಇದೆ, ನನಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಈಗ ನಾನು ಏನು ಮಾಡಲಿ ಹೇಳೋ ಅಂತ ಕೇಳ್ತಾರೆ. ಆಗ ಮಹಿ, ನೋಡು ಜೀವ, ಇದೇ ಲಾಸ್ಟ್, ಇನ್ನೊಂದ್ಸರಿ ಏನಾದರೂ ಈ ರೀತಿ ತೂರಾಡ್ಕೊಂಡು ಬಂದರೆ ನಾನಂತೂ ಸುಮ್ಮನೆ ಇರೋದಿಲ್ಲ, ಮಾತೆ ತೊಗೊಂಡು ಬರ್ತೀನಿ ಇರು ಅಂತ ಹೇಳಿ ಅಲ್ಲಿಂದ ಎದ್ದೋಗ್ತಾರೆ. ಮತ್ತೆ ಭೂಮಿ ದೇವ್ರ ಮುಂದೆ ಕೂತ್ಕೊಂಡಿರ್ತಾರೆ. ಆಗ ಶಕುಂತಲಾ ಅಲ್ಲಿಗೆ ಬರ್ತಾರೆ. ಭೂಮಿಕಾ, ಯಾಕಮ್ಮ ಇಲ್ಲಿ ಕೂತಿದ್ಯಾ, ಯಾಕೆ ದೇವ್ರೆ ಹೀಗೆ ಮಾಡಿಬಿಟ್ಟೆ ಅಂತ ದೇವ್ರ ಹತ್ರ ಕೇಳ್ತಾ ಇದೆಯಾ? ನೀನು ಮತ್ತು ಗೌತಮ್ ಇಬ್ಬರು ಒಟ್ಟಿಗೆ ಖುಷಿಯಾಗಿರೋದು ಆ ದೇವ್ರಿಗೂ ಇಷ್ಟ ಇಲ್ಲ ಅನಿಸುತ್ತೆ. ಮಗು ವಿಷಯದಲ್ಲಿ ಅವನೇ ಅಡ್ಡಗಾಲ ಹಾಕ್ಬಿಟ್ಟಿದ್ದಾನೆ. ಈಗ ನೀನು ಒಂದು ನಿರ್ಧಾರ ತಗೊಳ್ಳೇಬೇಕಮ್ಮ, ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಾರೆ. ಆಗ ಭೂಮಿ, ಈಗಾಗಲೇ ನಾನು ನಿರ್ಧಾರ ಮಾಡಿದ್ದಾಗಿದೆ ಅತ್ತೆ, ಗೌತಮ್ ಅವ್ರ ಖುಷಿಗೋಸ್ಕರ, ಈ ವಂಶ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಗೌತಮ್ ಅವರಿಂದ ದೂರ ಆಗ್ತೀನಿ ಅಂತ ಭೂಮಿ ಹೇಳ್ತಾರೆ. ಆಗ ಶಕುಂತಲಾ ಅವರು, ಥ್ಯಾಂಕ್ಸ್ ಅಮ್ಮ ಭೂಮಿಕಾ, ಯಾವುದೇ ಕಾರಣಕ್ಕೂ ಈ ನಿನ್ನ ನಿರ್ಧಾರ ಬದಲಾಗಲ್ಲ ತಾನೆ, ಗೌತಮ್ ಏನೋ ಹೇಳ್ದ ಅಥವಾ ಬೇರೆಯವ್ರು ಯಾರೋ ಏನೋ ಹೇಳಿದ್ರು ಅಂತ ನೀನು ಇದರಿಂದ ಹಿಂದೆ ಸರಿಯಲ್ಲ ತಾನೆ ಅಂತ ಕೇಳ್ತಾರೆ. ಇಲ್ಲ ಅತ್ತೆ, ಎಂಥ ಪರಿಸ್ಥಿತಿ ಬಂದರೂ ನಾನು ನನ್ನ ಮಾತಿನ ಮೇಲೆ ನಿಲ್ತೀನಿ, ಗೌತಮ್ ಅವ್ರಿಗೆ ಇನ್ನೊಂದು ಮದುವೆನ ನಾನು ಮಾಡಿಸ್ತೀನಿ, ಗೌತಮ್ ಅವರು ಖುಷಿಯಾಗಿರ್ಬೇಕಷ್ಟೇ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಶಕುಂತಲಾ ಅವ್ರಿಗೆ ಖುಷಿ ಆಗುತ್ತೆ. ಮತ್ತು ಗೌತಮ್ ಅವರು ರೆಡಿ ಆಗ್ತಾ ಇರ್ತಾರೆ. ಭೂಮಿ ಅವ್ರಿಗೆ ಕೋಟ್ ಹಾಕ್ತಾರೆ. ಮತ್ತೆ ಸ್ವಲ್ಪ ಮುಂದೆ ಹೋಗ್ತಾರೆ. ಗೌತಮ್ ಅವರು ಭೂಮಿಕಾ ಕೈ ಹಿಡ್ಕೊಂಡು ಅವ್ರನ್ನ ತಪ್ಕೋತಾರೆ. ನೀವು ನನಗೆ ಈ ರೀತಿ ಕೋಟ್ ಹಾಕ್ತಿರಲ್ವಾ, ಅದು ನನಗೆ ತುಂಬ ಖುಷಿ ಕೊಡುತ್ತೆ, ಯಾವುದು ನನಗೆ ಅಷ್ಟು ಖುಷಿ ಕೊಡೋದಿಲ್ಲ, ನಾನು ಆಫೀಸ್ಗೆ ಹೋಗಿ ಬರೋ ತನಕ ಆ ಖುಷಿ ಹಾಗೆ ಕ್ಯಾರಿ ಆಗುತ್ತೆ, ನೀವು ಬಂದು ನನಗೆ ಕೋಟ್ ಹಾಕೋ ತನಕ ನನ್ನ ತಯಾರಿ ಕಂಪ್ಲೀಟ್ ಆಗೋದೇ ಇಲ್ಲ, ಹಾಗೆ ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ, ನೀವು ನನಗೆ ಅಗತ್ಯ ಅಲ್ಲ, ಅನಿವಾರ್ಯ, ನಾನು ನಿಮ್ಮನ್ನು ಅಷ್ಟೊಂದು ಹಚ್ಕೊಂಡು ಬಿಟ್ಟಿದ್ದೀನಿ, ನಿಮ್ಮ ನಗು, ನಿಮ್ಮ ಮಾತು, ನಾನು ಏನೇ ಟೆನ್ಷನಲ್ಲಿದ್ದರೂ ಅದನ್ನೆಲ್ಲ ಒಂದು ಸರಿ ನೆನಪು ಮಾಡಿಕೊಂಡ್ರೆ ಸಾಕು, ಮತ್ತೆ ನಾನು ರೀಚಾರ್ಜ್ ಆಗಿಬಿಡ್ತೀನಿ, ಥ್ಯಾಂಕ್ ಯು ಅಂತ ಹೇಳಿ ಭೂಮಿ ಕೈಗೆ ಮುದ್ದು ಕೊಡ್ತಾರೆ. ಭೂಮಿ ಸುಮ್ಮನೆ ಇರ್ತಾರೆ. ಯಾಕೆ, ಏನಾಯಿತು, ಯಾಕೋ ಒಂಥರ ಇದ್ದೀರಲ್ಲ, ನಾನು ನಿಮ್ಮನ್ನು ಅಷ್ಟೊಂದು ಹೊಗಳ್ತಾ ಇದ್ದೀನಿ, ಖುಷಿ ಆಗಲಿಲ್ವಾ ಅಂತ ಕೇಳ್ತಾರೆ. ಖುಷಿ ಆಯಿತು, ನಿಮಗೆ ಊಟಕ್ಕೆ ಏನು ಕಳಿಸ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ ಅಂತ ಭೂಮಿ ಹೇಳ್ತಾರೆ. ಆಗ ಗೌತಮರು, ಹೌದಾ, ನಿಮ್ಮ ರುಚಿ ಅಭಿರುಚಿ ಎಲ್ಲ ನನಗೆ ಗೊತ್ತಿದೆ, ನೀವು ಗಂಜಿ ಮಾಡಿ ಕಳಿಸಿ, ಅದು ಸ್ವೀಟ್ ಪೊಂಗಲ್ ಥರ ಇರುತ್ತೆ, ಅದರಲ್ಲಿ ಪ್ರೀತಿ ಕಾಳಜಿ ಎಲ್ಲ ಇರುತ್ತೆ, ನೀವೇನಾದರೂ ಕಳಿಸಿ, ನೀವು ಜಾಸ್ತಿ ತಲೆ ಕೆಡಿಸ್ಕೊಬಿಡಿ ಅಂತ ಹೇಳ್ತಾರೆ. ಆಗ ಭೂಮಿ, ನಾನು ಮಾಡೋ ಅಡುಗೆ ಅಂದರೆ ನಿಮ್ಗೆ ಅಷ್ಟೊಂದು ಇಷ್ಟನಾ ಅಂತ ಕೇಳ್ತಾರೆ. ಏನು ಇವತ್ತು ಮೇಡಮು ಹೊಗಳಿಸ್ಕೊಳ್ಳೋ ಮೂಡಲ್ಲಿದ್ದೀರಾ, ಎಲ್ಲ ನಾನೇ ಹೇಳಬೇಕಾ, ನನ್ನ ಬಾಯಲ್ಲೇ ಕೇಳಬೇಕು ಅನ್ನೋ ಆಸೆ ಅಲ್ವಾ ನಿಮಗೆ, ನಿಮ್ಮನ್ನು ಮದುವೆ ಆದಮೇಲೆ ನಾನು ದಪ್ಪ ಆಗಿದ್ದೀನಿ, ಹಾಗಂತ ಮುಂಚೆ ಸ್ಲಿಮ್ ಆಗಿರಲಿಲ್ಲ, ಆದರೆ ನಾನೀಗ ದಪ್ಪ ಆಗೋದಕ್ಕೆ ನೀವೇ ಕಾರಣ ಅಂತ ಹೇಳ್ತಾರೆ. ಆಗ ಭೂಮಿಗೆ ಬೇಜಾರಾಗುತ್ತೆ. ಒಂದು ವೇಳೆ ಬೇರೆಯವ್ರನ್ನ ಮದುವೆ ಆಗಿದ್ದಿದ್ರೆ ಅಂತ ಹೇಳ್ತಾರೆ. ಬೇರೆಯವ್ರನ್ನ ಏನು ಹೇಳ್ತಿದ್ದೀರಾ, ಈಗಾಗಲೇ ನಿಮ್ಮನ್ನು ಮದುವೆ ಆಗಿದ್ದೀನಲ್ಲ, ಬೇರೆಯವ್ರನ್ನ ಮದುವೆ ಆಗೋ ಮಾತು ಯಾಕೆ ಬರ್ತಾ ಇದೆ ಅಂತ ಗೌತಮ್ ಕೇಳ್ತಾರೆ. ಆಗ ಭೂಮಿ, ಹಾಗೇನಿಲ್ಲ, ಡ್ರೀಮ್ ಗರ್ಲ್ ಅಂತ ಯಾರೂ ಇರಲಿಲ್ವಾ ನಿಮಗೆ, ಇಂಥವ್ರನ್ನೇ ಮದುವೆ ಆಗಬೇಕು, ಅವ್ರನ್ನ ಹೀಗೆ ನೋಡ್ಕೋಬೇಕು ಹಾಗೆ ನೋಡ್ಕೋಬೇಕು ಅಂತ ಆಸೆ ಏನಿರಲಿಲ್ವಾ ಅಂತ ಕೇಳ್ತಾರೆ. ಆಗ ಗೌತಮ್ ಅವರು, ಏನ್ರಿ ಹೇಳ್ತಿದ್ದೀರಾ ಅಂತ ನಗ್ತಾ ಇರ್ತಾರೆ. ಆಗ ಭೂಮಿ, ಯಾಕೆ ನಗ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಗೌತಮ್ ಅವರು ಭೂಮಿ ಹಣೆನ ಮುಟ್ಟು ನೋಡ್ತಾರೆ. ಏನ್ರಿ ಆಗಿದೆ ನಿಮಗೆ, ಹುಷಾರಾಗಿದ್ದೀರಾ ತಾನೇ, ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ, ನೋಡಿ ನನಗೆ ಆ ಥರ ಆಸೆ ಕನಸು ಏನೂ ಇರಲಿಲ್ಲ, ನಾನೊಂಥರ
ಸೂಟು ಬೂಟು ಹಾಕೊಂಡಿರೋ ಸನ್ಯಾಸಿ ಇದ್ದಾಗಿದ್ದೆ. ಮತ್ತು ಈ ಜನ್ಮದಲ್ಲೇ ನನಗೆ ಮದುವೆ ಆಗೋದಿಲ್ಲ ಅಂತ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಸುಮ್ಮನೆ ಇದ್ದೆ. ನೀವು ನೋಡಿದ್ರೆ ಏನೇನೋ ಕೇಳ್ತಿದ್ದೀರಲ್ಲ ಅಂತ ಹೇಳ್ತಾರೆ. ಆಗ ಭೂಮಿ, ಆದರೂ ಕನಸಿನ ರಾಣಿ ಲವ್ ಅಂತ ಏನು ಇರಲಿಲ್ವ ನಿಮಗೆ ಅಂತ ಕೇಳ್ತಾರೆ. ಏನ್ರೀ ಆಗಿದೆ ನಿಮಗೆ, ಯಾಕೆ ಈ ಥರ ಎಲ್ಲ ಕೇಳ್ತಿದ್ದೀರಾ? ನೀವು ಅಂದ್ಕೊಂಡಿರೋ ಹಾಗೆ ಏನೂ ಇಲ್ಲ, ನಾನು ತುಂಬ ಡೀಸೆಂಟ್ ಹುಡುಗ, ನನಗೆ ಲೇಟ್ ಆಯಿತು, ನಾನು ಇನ್ನು ಬರಲ್ಲ ಅಂತೇಳಿ ಅಲ್ಲಿಂದ ಹೋಗ್ತಾರೆ. ಭೂಮಿ ಹೇಳ್ತಾ ಇರ್ತಾರೆ, ಈಗ ನಾನು ಏನು ಮಾಡಲಿ, ಅತ್ತೆ ಕೊಟ್ಟಿರೋ ಮಾತನ್ನು ಹೇಗೆ ಉಳಿಸ್ಕೊಳ್ಳಿ, ಇವ್ರಿಗೆ ಯಾರ ಮೇಲೂ ಲವ್ ಇಲ್ಲ, ಇವ್ರು ಯಾರನ್ನು ಇಷ್ಟಪಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಹೋಗ್ಲಿ, ಇವ್ರನ್ನ ಯಾರಾದರೂ ಇಷ್ಟಪಡೋರು ಇರಬಹುದಲ್ವ, ಅವ್ರು ಯಾರು ಅಂತ ತಿಳ್ಕೊಂಡು ಅವ್ರ ಜೊತೆನೇ ಇವ್ರು ಮದುವೆ ಮಾಡಿಸ್ಬೇಕು ಅಂತ ಭೂಮಿ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಶಕುಂತಲಾ, ಜೈ ಮತ್ತು ಲಕ್ಷ್ಮೀಕಾಂತ್ ಮೂವರು ಕೂಡ ಕೂತ್ಕೊಂಡಿರ್ತಾರೆ. ಮಾಮ್ ಏನು ತುಂಬ ಖುಷಿಯಾಗಿದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ ಅಂತ ಹೇಳ್ತಾರೆ. ನಿಮ್ಮಮ್ಮ ಈಗಷ್ಟೇ ಬೇಟೆ ಆಡ್ಕೊಂಡು ಬಂದಿರಬೇಕು, ಅದಕ್ಕೆ ಇಷ್ಟೊಂದು ಖುಷಿಯಾಗಿದ್ದಾಳೆ. ಹೌದು ಸಿಸ್ಟರ್, ನೀನು ಒಂದು ದಾಳ ಉರುಳಿಸಿದ್ದಲ್ಲ, ಅದು ವರ್ಕ್ ಆಯ್ತಾ ಅಂತ ಕೇಳ್ತಾರೆ. ವರ್ಕ್ ಆಗದೆ ಇರುತ್ತಾ ಅಣ್ಣ, ನಿನ್ನೆ ರಾತ್ರಿ ನಾನು ಭೂಮಿಕಾ ಹತ್ರ ಮಾತಾಡಿದೆ, ಅವಳು ಬ್ರೈನ್ ವಾಶ್ ಮಾಡಿದೆ, ಸೆಂಟಿಮೆಂಟ್ ಇಟ್ಕೊಂಡು ಎಲ್ಲಿ ಹೊಡಿಬೇಕೋ ಅಲ್ಲಿ ಹೊಡೆದೆ, ಅದಕ್ಕೆ ಅವಳು ಗೌತಮ್ಗೆ ಇನ್ನೊಂದು ಮದುವೆ ಮಾಡಿಸ್ತೀನಿ ಅಂತ ಒಪ್ಕೊಂಡ್ಲು ಅಂತ ಹೇಳ್ತಾರೆ. ಸೂಪರ್ ಸಿಸ್ಟರ್, ನೀನು ಶಾಕುಂತಲ ಅಂದರೆ ಬರೀ ಹೆಸರಲ್ಲ, ಬ್ರ್ಯಾಂಡ್ ಅಂತ ಹೆಜ್ಜೆ ಹೆಜ್ಜೆಗೂ ಪ್ರೂವ್ ಮಾಡ್ತಾ ಹೋದೆ, ಸೂಪರ್ ನೀನು ಅಂತ ಹೇಳ್ತಾರೆ. ಆಗ ಜೇಡಿ, ನೀನು ಮೊದಲು ಹೊಗಳೋದನ್ನು ನಿಲ್ಲಿಸು, ನಾವು ಇದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀವಿ, ಮುಂದೆ ನಡೆಯೋದ್ರ ಬಗ್ಗೆ ನಾವೇನು ಯೋಚನೆ ಮಾಡ್ತಿಲ್ವಲ್ಲ. ಆ ಭೂಮಿಕಾ ಸುಮ್ಮನೆ ಇರೋ ಅಂಥವಳಲ್ಲ, ಯಾವತ್ತಿದ್ರೂ ಅವಳು ಕಡ್ಡಿ ಅಳ್ಳಾಡಿಸ್ತಾಳೆ. ಮತ್ತು ಈಗ ಒಪ್ಕೊಂಡು ಮುಂದೆ ಅವಳ ನಿರ್ಧಾರನ ಬದಲಾಯಿಸಿದ್ರೆ ಆಗ ಏನು ಮಾಡೋದು ಅಂತ ಹೇಳ್ತಾರೆ. ಅದನ್ನು ಕೇಳಿ ಶಕುಂತಲಾ ಮತ್ತು ಲಕ್ಷ್ಮೀಕಾಂತ್ ಅವ್ರಿಗೆ ಗಾಬರಿ ಆಗುತ್ತೆ. ಇಲ್ಲಿಗೆ ಅಮೃತ ತಾರೆ ಧಾರಾವಾಹಿ ಶನಿವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.